ತುಮಕೂರು ಸಸ್ಪೆನ್ಸ್ಗೆ ಇವತ್ತು ತೆರೆ ಬೀಳುತ್ತಾ ಮುದ್ದಹನುಮೇಗೌಡರ ಮುಂದಿನ ನಡೆ ಏನು? ಎಂಎಚ್ ಗೌಡ ರಾಜಣ್ಣ ಕಣದಿಂದ ಹಿಂದೆ ಸರಿತಾರ ಅನ್ನುವ ಪ್ರಶ್ನೆ ಇದೆ. ಹಾಗಾದ್ರೆ ತುಮಕೂರಲ್ಲಿ ಇವತ್ತು ಏನಾಗಬಹುದು? ತುಮಕೂರು ಸಸ್ಪೆನ್ಸ್ಗೆ ಇವತ್ತು ತೆರೆ ಬೀಳುತ್ತಾ ಮುದ್ದಹನುಮೇಗೌಡ ಅವರ ಮುಂದಿನ ನಡೆ ಏನು? ಎಂಎಚ್ ಗೌಡ ರಾಜಣ್ಣ ಕಣದಿಂದ ಹಿಂದೆ ಸರಿತಾರ ಅನ್ನುವ ಪ್ರಶ್ನೆ. ಇಬ್ಬರ ಮನವೊಲಿಕೆಗೆ ಕಾಂಗ್ರೆಸ್ ಸಖತ್ ಸರ್ಕಸ್ ಅನ್ನ ಮಾಡ್ತಾ ಇದೆ. ಈ ನಡುವೆ ಗೌಡ್ರು ಉರುಳಿಸಿದ್ದಾರೆ ಹೊಸ ದಾಳವನ್ನ. ಮತ್ತೆ ಶುರುವಾಗಿದೆ ಗೌಡ್ರ ಹಾವು ಏಣಿ ಲೆಕ್ಕಾಚಾರ. ತುಮಕೂರಿನ ಗೆಲುವಿಗೆ ದೇವೇಗೌಡರೀಗ ಮೆಗಾ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಆ ಪ್ಲಾನ್ ಅನ್ನ ಕೇಳಿ ಕಾಂಗ್ರೆಸ್ ನಾಯಕರು ಕೂಡ ಸುಸ್ತಾಗಿದ್ದಾರೆ. ನ್ಯೂಸ್ 18 ನಲ್ಲಿ ಗೌಡ್ರ ರಣತಂತ್ರದ ಎಕ್ಸ್ಕ್ಲೂಸಿವ್ ಸುದ್ದಿ. ಕಣದಿಂದ ಹಿಂದೆ ಸರಿಯಲು ಒಪ್ಪಿದ್ದಾರಂತೆ ಮುದ್ದಹನುಮೇಗೌಡ. ಆದ್ರೆ ಎಂಎಚ್ ಗೌಡ ಕಣದಲ್ಲೇ ಇರ್ಲಿ ಅಂತ ಹೇಳ್ತಿದ್ದಾರಂತೆ ಮಾಜಿ ಪ್ರಧಾನಿ ದೇವೇಗೌಡರು. ಮುದ್ದಹನುಮೇಗೌಡ ಕಣದಲ್ಲಿದ್ರೆ ಜೆಡಿಎಸ್ಗೆ ಲಾಭ ಅನ್ನುವ ಲೆಕ್ಕಾಚಾರದಲ್ಲಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು. ಮುದ್ದಹನುಮೇಗೌಡ ಅಖಾಡದಲ್ಲಿದ್ರೆ ಜೆಡಿಎಸ್ಗೆ ಲಾಭ ಏನು? ಕಾಂಗ್ರೆಸ್ನವರಿಗಲ್ಲ, ಬಿಜೆಪಿಯವರಿಗೂ ಕೂಡ ಟೆನ್ಷನ್ ಶುರುವಾಗಿದೆ. ಗೌಡ್ರ ಕಿತ್ತಾಟದ ಲಾಭದಲ್ಲಿದ್ದ ಬಿಜೆಪಿಗೂ ಕೂಡ ಈಗ ಟೆನ್ಷನ್ ಆರಂಭ ಆಗಿದೆ. ಮುದ್ದಹನುಮೇಗೌಡ ಇರ್ಲಿ ಅಂತ ಗೌಡ್ರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯಾವ ಕಾರಣಕ್ಕೆ ಮುದ್ದಹನುಮೇಗೌಡ ಅಖಾಡದಲ್ಲಿದ್ರೆ ಜೆಡಿಎಸ್ಗೆ ಲಾಭ ಏನು? ನ್ಯೂಸ್ 18 ಕನ್ನಡದಲ್ಲಿ ಗೌಡ್ರ ರಾಜಕೀಯದ ಅಸಲಿ ಸುದ್ದಿ. ಇಲ್ಲಿಯವರೆಗೂ ಕೂಡ ಕಾಂಗ್ರೆಸ್ ಎಂಎಚ್ ಗೌಡ ಅವರ ಮನವೊಲಿಕೆಯ ಪ್ರಯತ್ನವನ್ನ ಮಾಡಿತ್ತು. ಅವರು ಕಣದಲ್ಲಿ ಇರದ ಹಾಗೆ ನೋಡಿಕೊಳ್ಳುವಂತಹ ಮನವೊಲಿಸುವ ಸರ್ಕಸ್ ಅನ್ನ ಮಾಡಿತ್ತು. ಆದ್ರೆ ಗೌಡ್ರ ಲೆಕ್ಕಾಚಾರನೆ ಬೇರೆ. ಇಲ್ಲಿ ಎಂಎಚ್ ಗೌಡ ಸ್ಪರ್ಧೆಯಲ್ಲಿದ್ರೇನೆ ಗೌಡ್ರಿಗೆ ಒಳ್ಳೆಯದಂತೆ. ಎಂಎಚ್ ಗೌಡಗೆ ಮೂಲ ಕಾಂಗ್ರೆಸ್ ಮತಗಳಷ್ಟೇ ಇಲ್ಲಿ ಬಲ. ಅವರನ್ನ ಕಣದಲ್ಲೇ ಉಳಿಸಿಕೊಂಡು ಕೈ ಲೀಡರ್ಸ್ ಓಲೈಕೆಯ ಪ್ರಯತ್ನವನ್ನ ಹಾಗಾದ್ರೆ ಮಾಡ್ತಾ ಇದ್ದಾರ. ಮೂಲ ಮತಗಳು ಮುದ್ದಹನುಮೇಗೌಡರಿಗೆ, ಉಳಿದವು ಮಾಜಿ ಪ್ರಧಾನಿ ದೇವೇಗೌಡರಿಗ. ಮುದ್ದಹನುಮೇಗೌಡ ಅವರ ಹಿಂದೆ ಸರಿದ್ರೆ ಒಂದ್ ವೇಳೆ ಬಿಜೆಪಿಗೆ ಲಾಭ ಆಗತ್ತೆ. ಕೈ ಆಕ್ರೋಶಿತರು ಬಿಜೆಪಿ ಕಡೆ ವಾಲುವ ಸಾಧ್ಯತೆ ಇದೆ ಅನ್ನುವ ಲೆಕ್ಕಾಚಾರ ಈಗ ಗೌಡ್ರದ್ದು. ಎಂಎಚ್ ಗೌಡ ಅವರನ್ನ ಕಣದಲ್ಲೇ ಇಟ್ಕೊಂಡು ಗೌಡ್ರು ಆಟವನ್ನ ಆಡ್ತಿದಾರ. ಎಂಎಚ್ ಗೌಡ್ರನ್ನ ಮನವೊಲಿಸಿ ಅವರ ಬೆಂಬಲಕ್ಕೆ ತಂತ್ರವನ್ನ ಮಾಡಲಾಗ್ತಿದೆ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಅವರ ಮೂಲಕವೇ ಬೆಂಬಲಿಗರ ಮನವೊಲಿಕೆಗೆ ಯತ್ನ ನಡೀತಾ ಇದೆಯಾ? ಅವರ ಮೂಲಕವೇ ಇಂತಹ ಪ್ರಯತ್ನ ನಡೀತಾ ಇದೆಯಾ? ಎಂಎಚ್ ಫ್ಯಾಕ್ಟರ್ ಹೊರತಾಗಿ ಬೇರೆ ಮತಗಳ ಮೇಲೆ ಕೂಡ ಕಣ್ಣು ಹಾಕಿದ್ದಾರೆ. ಬಿಜೆಪಿಗೆ ಹೋಗುವ ಮತಗಳಿಗೆ ಬ್ರೇಕ್ ಹಾಕುವಂತಹ ತಂತ್ರ ಇದು. ಮುದ್ದಹನುಮೇಗೌಡ ಕಣದಲ್ಲೇ ಇರ್ಲಿ ಅಂತಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು. ಅವರ ಮೂಲಕವೇ ಬೆಂಬಲಿಗರ ಮನವೊಲಿಕೆಗೆ ಪ್ರಯತ್ನ. ಈಗಾಗಲೇ ಕೈ ನಾಯಕರಿಗೆ ಈ ಸಂದೇಶವನ್ನ ಕೊಟ್ಟಿದ್ದಾರೆ ದೇವೇಗೌಡರು. ಮುದ್ದಹನುಮೇಗೌಡ ಕಣದಲ್ಲೇ ಇರ್ಲಿ ಅನ್ನುವ ಸೂಚನೆಯನ್ನ ನೀಡಿದ್ದಾರಂತೆ. ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಹಳಕಟ್ಟಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್ ಹಳಕಟ್ಟಿ, ಈಗಾಗಲೇ ಮುದ್ದಹನುಮೇಗೌಡ ಅವರನ್ನ ಮನವೊಲಿಸುವಂತಹ ಪ್ರಯತ್ನ ಮೊನ್ನೆಯಿಂದಲೂ ಆಗ್ತಾ ಇರೋದನ್ನ ನಾವು ನೋಡಿದ್ವಿ. ಆದ್ರೆ ಗೌಡ್ರ ಲೆಕ್ಕಾಚಾರ ಬೇರೆನೇ ಇದೆಯಲ್ಲ. ಹಾಗಾದ್ರೆ ಅವರನ್ನ ಕಣದಲ್ಲೇ ಇರಿಸುವಂತಹ ಪ್ರಯತ್ನ ಯಾಕೆ? ಯಾವ ರೀತಿಯ ಸ್ಟ್ರಾಟಜಿ ಇದು? ಲಲಿತಾ, ಪ್ರಮುಖವಾಗಿ ಮುದ್ದಹನುಮೇಗೌಡರು ಕಾಂಗ್ರೆಸ್ ಮತ್ತು ಜೆಡಿಎಸ್ಗೆ ಸಡ್ಡು ಹೊಡೆದು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ರು. ಅಂದ್ರೆ ಅದು ಕಾಂಗ್ರೆಸ್ ಅಭ್ಯರ್ಥಿಯಾಗಿನೇ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನಾವು ಮೈತ್ರಿ ಧರ್ಮಕ್ಕೆ ಅಪಚಾರವನ್ನ ಮಾಡ್ತಾ ಇದೀವ ಅಂತಕ್ಕಂಥ ಒಂದು ಬೇಸರ ಕೂಡ ಕಾಂಗ್ರೆಸ್ ಮುಖಂಡರಲ್ಲಿತ್ತು. ಹೀಗಾಗಿ ಆದಷ್ಟು ಬೇಗ ಮುದ್ದಹನುಮೇಗೌಡರನ್ನ ಕಣದಿಂದ ವಾಪಸ್ ಸರಿಸಬೇಕು ಅಂತಕ್ಕಂಥ ಒಂದು ಒತ್ತಡ ಕೂಡ ಕಾಂಗ್ರೆಸ್ ನಾಯಕರು ಮುದ್ದಹನುಮೇಗೌಡರ ಮೇಲೆ ಮಾಡಿದ್ರು. ಆದ್ರೆ ಮುದ್ದಹನುಮೇಗೌಡರು ಯಾವುದೇ ಒಂದು ಒತ್ತಡಕ್ಕೂ ಕೂಡ ಮಾಡಿದೆ ನಾನು ಕಣದಲ್ಲೇ ಇರ್ತೇನೆ, ನಾನು ಚುನಾವಣೆಯನ್ನು ಫೇಸ್ ಮಾಡ್ತೀನಿ ಅಂತಕ್ಕಂಥ ಒಂದು ಮಾತು
ಮಾತನ್ನ ಹೇಳೋದ್ರ ಮೂಲಕ ಕಾಂಗ್ರೆಸ್ ನಾಯಕರಿಗೆ ಒಂದು ಟಾಂಗನ್ನ ಕೊಟ್ಟಿದ್ರು. ಇದೇ ಒಂದು ಸಂದರ್ಭದಲ್ಲಿ ಮುದ್ದು ಹನುಮೇಗೌಡರ ಒಂದು ಬೆನ್ನೆಲುಬಾಗಿನೇ ಒಂದು ಕೂಡ ಕೆ.ಎನ್. ರಾಜನ್ ಅವರು ಕೂಡ ಇದೀಗ ನಾಮಿನೇಷನ್ ಕೂಡ ಮಾಡಿದರೆ, ಅವರು ಕೂಡ ಕಣದಲ್ಲಿದ್ದಾರೆ. ಅಂದ್ರೆ ಮುದ್ದು ಹನುಮೇಗೌಡ ಅವರು ಏನಾದ್ರು ಕಣದಿಂದ ಸರಿದ್ರೆ ನಾನು ಕೂಡ ವಾಪಸ್ ನಾಮಪತ್ರವನ್ನು ಪಡಿತೀನಿ ಅಂತಕ್ಕಂಥ ಮಾತನ್ನ ಕೆ.ಎನ್. ರಾಜನ್ ಅವರು ಹೇಳಿದ್ದಾರೆ. ಇದೇ ಒಂದು ಸಂದರ್ಭದಲ್ಲಿ ಒಂದ್ ಕಡೆ ಕಾಂಗ್ರೆಸ್ ನಾಯಕರು ಮುದ್ದು ಹನುಮೇಗೌಡರ ಒಂದು ನಾಮಪತ್ರವನ್ನ ವಾಪಸ್ ಪಡಲಿಕ್ಕೆ ಏನೆಲ್ಲ ಒತ್ತಡವನ್ನ ಅವ್ರ ಮೇಲೆ ಹಾಕಬೇಕು ಅದೆಲ್ಲ ಒತ್ತಡವನ್ನು ಹೇರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಆದ್ರೆ ಇಂಥ ಒಂದು ಸಂದರ್ಭದಲ್ಲಿ ಮಾಜಿ ಪ್ರಧಾನಿಗಳಿಂದ ತುಮಕೂರಿಂದ ಮೈತ್ರಿ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡಿದ್ದಾರೆ. ಇವರು ಕಾಂಗ್ರೆಸ್ ಮುಖಂಡರಿಗೆ ಒಂದು ಕಿವಿ ಮಾತನ್ನು ಹೇಳಿದ್ದಾರೆ, ಮುದ್ದು ಹನುಮೇಗೌಡರು ಕಣದಲ್ಲಿ ಇರಲಿ, ಆ ಕಣದಲ್ಲಿ ಇರೋದ್ರಿಂದ ನಮಗೆ ಲಾಭ ಆಗುತ್ತೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ದೇವೇಗೌಡರು ಈ ಮಾತನ್ನು ಕೇಳಿ ಕಾಂಗ್ರೆಸ್ ನಾಯಕರು ನಿಜಕ್ಕೂ ಕೂಡ ಶಾಕ್ ಆಗಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಒಂದ್ ಕಡೆ ನಾವು ಕಣದಿಂದ ವಾಪಸ್ ಸರಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ, ಆದ್ರೆ ದೇವೇಗೌಡರು ಮಾತ್ರ ಅವರು ಕಣದಲ್ಲಿ ಇರ್ಲಿ ಅಂತ ಇದ್ದಾರೆ, ಯಾಕೆ ಅಂತಕ್ಕಂಥ ಒಂದು ಪ್ರಶ್ನೆ ಕೂಡ ಕಾಂಗ್ರೆಸ್ ನಾಯಕರನ್ನ ಕಾಡ್ತಾ ಇತ್ತು. ಆದ್ರೆ ಅಂತಿಮವಾಗಿ ದೇವೇಗೌಡರ ತಂತ್ರ ಇಷ್ಟೇ, ಎಲ್ಲೋ ಒಂದು ಕಡೆ ಮುದ್ದು ಹನುಮೇಗೌಡರು ಕಣದಿಂದ ಏನಾದ್ರು ಸರಿದಿದೆ ಆದಲ್ಲಿ ಮುದ್ದು ಹನುಮೇಗೌಡರ ಬೆಂಬಲಿಗರು, ಆಪ್ತರು, ಕಾರ್ಯಕರ್ತರು ಮುದ್ದು ದೇವೇಗೌಡರಿಗೆ ಓಟನ್ನು ಹಾಕೋ ಬದಲಾಗಿ ಬಿಜೆಪಿಗೆ ಹಾಕ್ತಾರೆ. ಮುದ್ದು ಹನುಮೇಗೌಡರು ಏನಾದರೂ ಕಣದಿಂದ ವಾಪಸ್ ಇರಿದ್ರೆ ಅದರ ಲಾಭ ಬಿಜೆಪಿಗೆ ಆಗುತ್ತೆ ಅಂತಕ್ಕಂಥ ಒಂದು ತಂತ್ರಗಾಣಿಕೆ, ಒಂದು ಲೆಕ್ಕಾಚಾರ ದೇವೇಗೌಡರದಾಗಿದೆ. ಹೀಗಾಗಿ ಅವರು ಕಣದಲ್ಲಿದ್ರೆ ಅವ್ರಿಗೆ ಬರ್ತಕ್ಕಂಥ ಓಟುಗಳು ಅವ್ರಿಗೆ ಬರುತ್ತೆ. ಜೆಡಿಎಸ್ ಮತಗಳಾಗಿರ್ಬೋದು, ಅಲ್ಪಸಂಖ್ಯಾತ ಮತಗಳಾಗಿರ್ಬೋದು ಮತ್ತು ಅಹಿಂದ ವರ್ಗದ ಮತಗಳಾಗಿರ್ಬೋದು ನನಗೆ ಬರುತ್ತೆ. ಹೀಗಾಗಿ ನಾವು ಗೆಲ್ತೀವಿ ಅಂತಕ್ಕಂಥ ಒಂದು ರಾಜಕೀಯ ಲೆಕ್ಕಾಚಾರ ದೇವೇಗೌಡರದಾಗಿದೆ. ನವಿತಾ, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಹೆಳಕಟ್ಟಿ ಡೀಟೇಲ್ಸ್ಗೆ.